ಡಿಯರ್ ಫ್ರೆಂಡ್ಸ್, ಬ್ರಹ್ಮ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲಿಂದ ನಿಮಗೆಲ್ಲ ಸ್ವಾಗತ. ಮಿತ್ರರೇ, ನಿಮಗೆ ನಾನು ಹುಚ್ಚು ನಾಯಿಗಳ ಬಗ್ಗೆ ಹೇಳಬೇಕಾಗಿದೆ. ಈ ಹುಚ್ಚು ನಾಯಿಗಳು ಅಂದರೆ ನಿಮಗೆ ಈ ರೋಡ್ನಲ್ಲಿ ಪ್ರಯಾಣ ಮಾಡುವಾಗ ಅಲ್ಲಲ್ಲಿ ಹುಚ್ಚು ನಾಯಿಗಳು ಸಿಗ್ತವೆ. ನೀವು ಕಾರ್ ತಗೊಂಡು ಹೋಗುವಾಗ ಹೀಗಲ್ಲ. ಇದು ಅಂದರೆ ಪ್ರಾಣಿ ಅಲ್ಲ, ಮನುಷ್ಯ ರೂಪದ ಹುಚ್ಚು ನಾಯಿಗಳು. ಹೇಗೆ ಅಂದರೆ, ಮೊನ್ನೆ ನಾನು ಅಂಕೋಲ ಹೋಗಬೇಕಾಗಿತ್ತು. ಭಟ್ಕಳ ದಾಟಿ ಶಿರಾಲಿ ಹತ್ರ ಹೋಗುವಾಗ ರೈಟ್ ಸೈಡಿಂದ ಒಂದು ಹೈ ಸ್ಪೀಡಲ್ಲಿ ಒಂದು ಬೈಕ್ ಬರ್ತಾ ಇದೆ, ರೇಸಿಂಗ್ ಬೈಕು. ಅದರ ಸೌಂಡ್ ಹೇಗಿದೆ ಅಂದರೆ, ಏನೋ ಒಂದು ದೊಡ್ಡ ಕ್ರಷಿಂಗ್ ಸೌಂಡು. ಆ ರೀತಿ ಸೌಂಡ್ ಮಾಡಿಕೊಂಡು ಅಷ್ಟು ಹೈ ಸ್ಪೀಡಲ್ಲಿ ಬರ್ತಾ ಇದ್ದಾನೆ. ರೈಟ್ ಮಿರರಿಂದ ನೋಡಿದಾಗ ಇವನು ಬಂದು ಕಂಟ್ರೋಲಿಗೆ ಸಿಗದೆ ನನಗೆ ಹೊಡಿತಾನೆ ಅನ್ನುವಷ್ಟು ರೀತಿ ಅನ್ನಿಸ್ತು ನನಗೆ. ಸಡನ್ಲಿ ನನ್ನ ಕಾರನ್ನು ಸ್ವಲ್ಪ ಲೆಫ್ಟಿಗೆ ತಗೊಂಡೆ. ರೈಟಿಗೆ ಇದ್ದದ್ದು ಸಡನ್ಲಿ ಲೆಫ್ಟಿಗೆ ತಗೊಂಡು ರಪ್ಪ ನುಗ್ಗಿಸಿ ಹಾರದ. ಅದು ಮಾಡಿದ ಗಲಿಬಿಲಿಗೆ ನನ್ನ ಕಾರು ಸ್ಟೇರಿಂಗೆಲ್ಲ ವೇರಿಯೇಷನ್ ಆಗಿ ನಾನು ಹೋಗಿ ಒಂದು ಲಾರಿಗೆ ಕುಟ್ಟು ಪರಿಸ್ಥಿತಿ. ಹೇಗೋ ಕಂಟ್ರೋಲಲ್ಲಿ ಹೋಯಿತು. ಇಂಥ ವಿಚಿತ್ರ ಪ್ರಾಣಿಗಳನ್ನು, ಈ ಹುಚ್ಚು ನಾಯಿಗಳನ್ನೆಲ್ಲ ಯಾಕೆ ಸರ್ಕಾರದವರು ಕಂಟ್ರೋಲ್ ಮಾಡೋದಿಲ್ಲ? ಇವುಗಳು ರಸ್ತೆಯಲ್ಲಿ ಎಷ್ಟು ಅನಾಹುತ ಮಾಡ್ತಾವೆ ಗೊತ್ತಾ? ಎಷ್ಟು ಜೀವಗಳನ್ನು ಬಲಿ ತಗೊಳ್ಬೋದು ಇವುಗಳು ಮಾಡುವ ಹುಚ್ಚಾಟದಿಂದ. ಯಾರ್ದು ಆಕ್ಸಿಡೆಂಟ್ ಆಗೋಗುತ್ತೆ. ದೊಡ್ಡ ದೊಡ್ಡ ಗಾಡಿಗಳಿಗೆ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಒಂದೇ ಅವು ಸಾಯ್ತವೆ, ಅವು ಸಾಯೋದ್ರ ಜೊತೆಗೆ ಉಳಿದವ್ರನ್ನೂ ಸಾಯಿಸ್ತಾರೆ. ಇಂಥವರಿಗೆಲ್ಲ ಪೊಲೀಸ್ನವರು, ಟ್ರಾಫಿಕ್ನವರು ಯಾಕೆ ಕಂಟ್ರೋಲ್ ಮಾಡೋದಿಲ್ಲ? ಇಂಥ ವೆಹಿಕಲ್ ನೋಡಿದ ಕೂಡಲೇ ಅವರು ಕಂಟ್ರೋಲ್ ಮಾಡಬೇಕು. ಮತ್ತು ಫ್ರೀ ಇರೋ ಜಾಗದ ಪೊಲೀಸ್ನವರು ಸರ್ಕಲಲ್ಲಿ ಹೆಚ್ಚಾಗಿರ್ತಾರೆ, ಅಂಥ ಜಾಗದಲ್ಲಿ ಇವ್ರದ್ದು ಓವರ್ ರೇಸಿಂಗ್ ಸ್ಟಾರ್ಟ್ ಆಗುತ್ತೆ. ಇದಕ್ಕೆಲ್ಲ ಒಂದು ಕಡಿವಾಣ ಹಾಕಬೇಕಲ್ಲ. ಇದನ್ನು ಪೊಲೀಸ್ನವರು ದಯವಿಟ್ಟು, ಟ್ರಾಫಿಕ್ನವರು ಫೈನ್ ಹಾಕ್ತೀರಾ, ಮತ್ತೊಂದು ಹಾಕ್ತೀರಾ, ಸಾಮಾನ್ಯದವರಿಗೆ, ಪಾಪದವರಿಗೆ ತುಂಬ ಅರೆಸ್ಟ್ ಮಾಡ್ತೀರಾ. ಇಂಥವ್ರನ್ನ ಯಾಕೆ ನಿಮಗೆ ಕಂಟ್ರೋಲ್ ಮಾಡೋಕ್ಕಲ್ಲ? ಹೆವಿ ಫೈನ್ ಜಡ್ದು ಬಿಡೋಕೆ ಏನಾಗುತ್ತೆ ನಿಮಗೆ? ಅವ್ರನ್ನ ಹಿಡಿದ್ಬಿಟ್ಟು ಆ ಥರ ಬೈಕ್ ನೋಡಿದ್ರೇ ಅದಕ್ಕೆ ಫೈನು ಅಂತ ಆಗೋದಿಲ್ವ ನಿಮಗೆ? ಈ ಥರ ಬೈಕ್ಗಳನ್ನು ನೋಡಿದ್ರೇ ಅವಾಗ ಅವ್ರು ಕಂಟ್ರೋಲಿಗೆ ಬರ್ತಾರೆ, ಯಾರ್ದೋ ಪ್ರಾಣ ತೆಗೆದುಬಿಡ್ತಾರೆ. ದಯವಿಟ್ಟು ಎಲ್ರಿಗೂ ಇಂಥ ವಿಚಾರಗಳು ಗೊತ್ತಾಗಬೇಕು. ಪೊಲೀಸ್ನವರಿಗೂ, ಟ್ರಾಫಿಕ್ನವರಿಗೂ ಗೊತ್ತಾಗಬೇಕು. ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ ದಯವಿಟ್ಟು.